ಲೈನ್ ಇದು ನಮ್ಮ ಹುಡುಗನ ಹತ್ರನೇ ಹೌದು. ಹೊರಗಡೆಯಿಂದ ಒಳ್ಳೆ ಮನಸ್ಸಿಂದ ನಿಮ್ ಲೈನ್ ತಗೊಳ್ಳಿ ನೀವು ಸೋಕಿ ಮಾಡಿ ಅಂತ ಅವ್ರು ಕೊಟ್ರು. ಅವರು ಅದೇ ತರ ಒಳ್ಳೆ ಮನಸ್ಸಿಂದ ಅವರು ಮರಿ ಮಾಡಿ. ನನಗೆ ಇದು ಬಹಳ ಖುಷಿ ಸರ್. ಮೊಹಮ್ಮದ್ ಶಾ ಲೇಔಟ್ ಗಂಜಾಂ ಶ್ರೀರಂಗಪಟ್ಟಣ ಇರೋದು DHK ಟೈಗರ್ ಟಿಪ್ಪು ಲಾಫ್ಟ್ ಗೋಲ್ಡನ್ ಪಿಜನ್ಸ್ ಟೂರ್ನಮೆಂಟ್ ಫೈನಲ್ ರೌಂಡ್ DHK ಟೈಗರ್ ಟಿಪ್ಪು ಲಾಫ್ಟಲ್ಲಿ ಇವತ್ತು ಅವ್ರ ಹಕ್ಕಿನ ಬಿಡ್ತಾರೆ. ಇಲ್ಲಿ ಪುನಃ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಲಾಫ್ಟಲ್ಲಿ ಬೀಗ ಹಾಕಿ ಸೀಲ್ ಹಾಕಿದ್ದಾರೆ, ಬೀಗ ಸೀಲ್ ಹಾಕಿದ್ದಾರೆ. ಯಾವ ಕಾಳು ಇದು ಗೊತ್ತಾ ನಿಮಗೆ? ಕಡಲೆಕಾಳ. ಆಯ್ತಾಯ್ತು, ಚೆನ್ನ ಡಾಲ್ ಅದು. DHK ಟೈಗರ್ ಟಿಪ್ಪು ದಾವಡಿ ಓನರ್ಸ್ ಬಂದಿದ್ದಾರೆ, ಮಾಲೀಕರು. ಸರ್ ನಮಸ್ತೆ. ಬೈ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಬೀಗ ಎಲ್ಲ ಹಾಕಿ ಸೀಲ್ ಎಲ್ಲ ಹಾಕಿದ್ದಾರೆ. ಯಾವಾಗ ಹಾಕ್ತಾರೆ ಹೇಳಿ ಸರ್? ಸರ್ ಈಗ ಇನ್ನೊಂದು 10 ನಿಮಿಷ ಬರ್ತಾರೆ ಈಗ. ಓಕೆ. ಇಲ್ಲ ನಿನ್ನೆ ಯಾವಾಗ ಬಂದಾರೆ ರೆಫ್ರಿಗೆ? ನಿನ್ನೆ 7 ಗಂಟೆಗೆ ಬಂದ ಲಾಕ್ ಮಾಡ್ಕೋಬೋದೆ. 7 ಗಂಟೆಗೆ ಬಂದು ಏನೆಲ್ಲ ಮಾಡಿದ್ದಾರೆ ಹೇಳಿ ಬೈ ನೀವು? ಒಳಗೆ ಅಕ್ಕಿಗೆಲ್ಲ ಯಾವ ಅಕ್ಕಿ ಅಂತ ಕೇಳ್ತಾರೆ, 3 ಅಕ್ಕಿ ತೋರಿಸ್ಬೇಕು. ಸರಿ. ಒಳಗೆ ಎಲ್ಲ ಸೀಲ್ ಮಾಡ್ತಾರೆ. ಆದರೆ ಯಾವ ಇವತ್ತು ಬಿಡ್ತೀನಿ ಹಂಗೆ ಅಲ್ಲಿ ಆಪ್ಷನ್ ಯಾವ ಬಿಡ್ಬೋದು ಅಂತ ಕೊಡಿ ಸರ್ ಚೀಟಿಗೆ. ಹೌದಾ? ಗೊತ್ತಲ್ಲ, ಈ ಥರ ಸೀಲ್ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಸರಿ, ಆಯ್ತು ಬೈ. ಒಳಗೆಲ್ಲ ಅವ್ರದ್ದು ಒಂದು ಬೀಗ ತಂದು ಹಾಕೊಂಡ್ಬಿಟ್ಟಿರ್ತಾರೆ. ಓಕೆ. ಔಷಧಿ ಗಿಷ್ಟಿ ಏನು ಮಾಡಂಗಿಲ್ಲ ಅದಕ್ಕೆ. ಆಯ್ತು ಬೈ. ಒಳಗಡೆ ಬಿಸ್ಲರಿ ಬಾಟ್ಲು ತಂದು ಮಾಡೋದು ಅರ್ಧ ಲೀಟ್ರದ್ದು. ಅದರೊಳಗೆ ಸಿರಂಜಲ್ಲಿ ಹೇಳಿದ್ರೆ ಇಷ್ಟು ನೀರು ಕೊಡಿಸ್ಬೇಕು, ಇಲ್ಲ ಡಬ್ದಲ್ಲಿ ಹಾಕಿ ನೀರು ಕೊಡಿಸ್ಬೇಕು. ಹೌದಾ ಸರ್. ಸೊ ಇವತ್ತು ಬೆಳಗ್ಗೆ ಏನಾಗುತ್ತೆ ಸರ್, ರೆಫ್ರಿ ಬಂದು ಅವರೇ ಬೀಗ ಓಪನ್ ಮಾಡ್ತಾರಲ್ಲ, ಅವ್ರ ಬೀಗ ಓಪನ್ ಮಾಡೋದು. ಅವ್ರ ಬೀಗ ನಾವು ಆಮೇಲೆ ಅಕ್ಕಿ ನಾವು ಯಾವ್ದು ಹೇಳ್ತೀವಿ ಅದು ಎತ್ಕೊಬಿಟ್ಟು ನೀರು ಹೊಡ್ಬಿಟ್ಟು ಪುಟ್ಟಿಲಿ ಹಾಕೊಂಡು ಆಮೇಲೆ ಸೀಲ್ ಹಾಕ್ಬಿಟ್ಟು ಬಿಡ್ತಾರೆ. ಇಲ್ಲಿಂದ ಬಿಡ್ತಾರೆ, ಬೇರೆ ಜಾಗ ಬಿಡ್ತಾರೆ? ಇಲ್ಲ, ಬಿಡ್ತೀವಿ ಸ್ಟೇಜ್ ಮೇಲಿಂದ ಐತಲ್ಲ ಅಲ್ಲಿ ಹೋಗಿ ಇಲ್ಲಿಂದ 1 ಕಿಲೋಮೀಟರ್ ಒಳಗೆ. ಹೌದು. ಓಕೆ. ಗುಡ್ ಮಾರ್ನಿಂಗ್ ಸರ್. ಗಂಜಾಂ ಅಫ್ಜಲ್ ಅವ್ರ ಮನೆಗೆ ಬಂದಿದ್ದೀವಿ. ಯೂಟ್ಯೂಬ್ ಚಾನಲ್ ಅವರು ಎಲ್ಲ ಇದ್ದಾರೆ. ನಮ್ಮ ಕಮಿಟಿಯಿಂದ ನಾಗೇಂದ್ರ ಅವರು ಬೇಗ ಓಪನ್ ಮಾಡ್ತಾ ಇದ್ದಾರೆ. ಸೀಲ್ ಮಾಡಿದ್ರು ಅದೇ ತರ ಸೀಲ್ ಇದೆ. ನೈಟ್ ಮಾಡೋದು ಸೀಲ್ ಎಲ್ಲ ಆಗಿದೆ ಸರ್. ನೆನ್ನೆ ಎಷ್ಟು ಗಂಟೆಗೆ ಬಂದು ನೀವು ಅದು ಸೀಲ್ ಹಾಕಿದ್ರಿ ಸರ್? 7 ಗಂಟೆಗೆ ಬಂದು ಹಾಕಿದ್ರು. ಓಕೆ. ಅದು ಮಾಮೂಲಿ ಸೀಲ್ ಹಾಕಿದ್ಮೇಲೆ ಏನು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡ್ತೀರಿ ಸರ್? ಸರ್ ಹೊರಗಡೆಯಿಂದ ಅಕ್ಕಿ ಒಳಗೆ ಎಲ್ಲರೂ ಮೇವು ಅವೆಲ್ಲ ಕೊಟ್ಟಾದ್ಮೇಲೆ ಸರ್, ಮೇವು ಎಲ್ಲ ಕೊಟ್ಟಾದ್ಮೇಲೆ ಅವ್ರಿಗೆ ಹೇಳ್ತೀವಿ ಸರ್, ಕಮಿಟಿ ಕಡೆಯಿಂದ ಬೀಗ ಹಾಕೋಯ್ತೀವಿ ಕಣಪ್ಪ, ನೀವು ರೂಮ್ ಖಾಲಿ ಮಾಡಿಕೊಡಿ ಅಂತ. ಆಯ್ತು. ಓಕೆ, ಫೈನ್. ಅಕ್ಕಿ ಅಕ್ಕಿ ಎಲ್ಲ ಕೂಡ ಕೊಟ್ಟು ಅಲ್ಲಿ ಒಳಗೂ ಸೀಲ್ ಮಾಡಿರ್ತೀವಿ. ಓಕೆ, ಫೈನ್. ಈಗ ಅದೆಲ್ಲ ಸೀಲ್ ತೆಗಿತೀವಿ ಸರ್. ಓಕೆ, ಫೈನ್. ನಿಮಗೆ ಗೊತ್ತಾಗುತ್ತೆ ಈಗ. ಸೊ ರೆಫ್ರಿ ಹೇಳಿದ್ದಾರೆ ಪ್ರೊಸೀಜರು. ಈಗ ನೋಡಿ ಸೀಲ್ ತೆಗಿಬಿಡ್ತಾರೆ. ಒಳಗಡೆ ಎಲ್ಲ ಏನು ಮಾಡ್ತಾರೆ ನಿಮ್ಗೆ ತೋರಿಸ್ತೀನಿ. ಅವ್ರ ಕಡೆಯಿಂದ ಅವರು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟ್ ಪ್ರಾಸೆಸ್ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಆಗುತ್ತೆ. ಎಲ್ಲ ಆಸ್ ಪರ್ ರೂಲ್ಸ್ ಬಗ್ಗೆನೇ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಅವ್ರು ಬೀಗ ಸೀಲ್ ಓಪನ್ ಮಾಡಿದಾಗ ಈಗ ದಾವಡಿ ಓನರ್ಸು ಅವ್ರ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಬೀಗ ಹಾಕಿದ್ದಾರೆ, ಇಲ್ಲಿ ಒಂದು ಸೆಕೆಂಡ್ ಡೋರ್ ಐತೆ. ಎಲ್ಲ ಈ ಟೂರ್ನಮೆಂಟ್ ರೂಲ್ಸ್ ಬಗ್ಗೆನೇ ಎಲ್ಲ ಮಾಡೋದು. 100% ಎಲ್ಲ ಫಾಲೋ ಮಾಡ್ತಾರೆ. ಅವ್ರ ಕಡೆಯಿಂದ ನೋಡಿ ಅವರು ಸರ್ ವಿಡಿಯೋ ಮಾಡ್ತಾ ಇದ್ದಾರೆ. ಎಲ್ಲ ನೀಟಾಗಿ ಆಸ್ ಪರ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಇದು ಗೋಲ್ಡನ್ ಪಿಜನ್ಸ್ ಟೂರ್ನಮೆಂಟ್, ಇದು ಮೈಸೂರು. ಓಕೆ. ನೈಟ್ ಮಾಡಿ ಸೀಲ್ ಎಲ್ಲ ಹಾಗೇ ಇದೆ. ಓಕೆ ಸರ್. ನೀರಿನ ಬಟ್ಲು ಹಾಗೆ ಇದೆ, ಹೊಸ ಬಟ್ಲು. ಓಕೆ ಸರ್. ಅವ್ರು ನೈಟ್ ಫುಡ್ ಎಲ್ಲ ಕೊಟ್ಟಾದ್ಮೇಲೆ ನಮ್ಮ ಕಮಿಟಿಯಿಂದನೇ ನೀರೆಲ್ಲ ತಂದು ಕೊಡ್ತೀವಿ. ಓಕೆ ಸರ್. ಬೆಳಗ್ಗೆ ಫುಡ್ ಏನು ಕೊಡೋ ಆಗಿಲ್ಲ, ಬರೀ ನೀರು ಕುಡಿಸ್ಬಿಟ್ಟು ಅಕ್ಕಿ ಬಿಡ್ತಾರೆ ಅವರು. ಓಕೆ, ಆಯ್ತು. ನಾವು ತಂದಿಲ್ಲ ನೀರೇ ಕೊಡ್ತಾರೆ. ಓಕೆ. ನೋಡಿ ಎಲ್ಲ ಟೇಪಲ್ ಕೂಡ ಎಲ್ಲ ಸೀಲ್ ಹಾಕಿದ್ದಾರೆ. ನೀವು ನೋಡೋದು ಕ್ಲೋಸಪ್ಪಲ್ಲಿ ನಿಮ್ಗೆ ತೋರಿಸ್ತೀನಿ. ಏನು ಟ್ಯಾಂಪರಿಂಗ್ ಏನೂ ಆಗಿಲ್ಲ, ನೀವೇ ನೋಡ್ಬೋದು. ಸೀಲೆಲ್ಲ ನೋಡಿ ಸರ್ ಈಗ ಬಿಸ್ತಾ ಇದ್ದಾರೆ ಆ ಟೇಪೆಲ್ಲ. ಯಾವಕ್ಕೆ ಬಿಡ್ತೀರಾ? ಅವರು ಇದು ಆಡಾಕ್ತಾರೆ. ಬಿಡ್ತೀನಿ ಅಂತ ಹೇಳಿದಾರೆ. ನೀರಿಗೆ ಕುಡಿಸ್ತೀರಾ? ನೀರು ಕುಡಿಸ್ತಾರೆ ಅಂದ್ರೆ ಈಗ ನೀರು ಕುಡಿಸ್ಮೇಲೆ ಅದು ಕೂಡಕ್ಕೆ ಅಲ್ಲಿ ಜಾಗ ರಿಲೀಸಿಂಗ್ ಜಾಗ ಅಲ್ಲಿ ಹೋಗಿ ಬಿಡ್ತಾರೆ. ನಮ್ಮ ಹತ್ರನೇ ಇರುತ್ತೆ. ಓಕೆ ಸರ್. ಓಕೆ. ಅವ್ರ ಕೈ ಕೊಡ್ತೇವೆ. ಓಕೆ, ಆಯಿತು ಸರ್. ಸೀಲ್ ಓಪನ್ ಮಾಡ್ತಾ ಇದೀವಿ. ಓಕೆ, ಫೈನ್ ಸರ್. ಇದನ್ನು ನೋಡಿ ಸೀಲ್ಡ್ ಬಾಟಲ್ ನಮ್ಮ ಮುಂದೆನೇ ಈಗ ಓಪನ್ ಮಾಡಿದ್ದಾರೆ. ಹೊಸ ಬಾಟಲ್ ಅದು. ಈಗ ಬರೀ ಅಕ್ಕಿಗೆ ಬರೀ ನೀರು ಕುಡಿಸೋದು ಅಷ್ಟೇ. ನೀರು ಕುಡಿಸ್ಬಿಟ್ಟು ಆ ರಿಲೀಸಿಂಗ್ ಜಾಗ ಹೋಗಿ ಅಲ್ಲಿ ಬಿಡ್ತಾರೆ.
ಸರ್ ನೀವೆಲ್ಲ ಮೈಸೂರಿಂದ ಬಂದಿದ್ದೀರಾ ಸರ್? ಹೌದು ಸರ್, ಕಮಿಟಿಯಿಂದ ಕಮಿಟಿಯಿಂದ ಬಂದಿರೋದು. ಓಕೆ ಓಕೆ. ಅವರು ಗೋಲ್ಡನ್ ಪಿಜನ್ಸ್ ಅರೇಂಜ್ ಮಾಡಿದ್ದಾರೆ. ಹೌದು ಸರ್. ಓಕೆ ಫೈನ್ ಸರ್. ನಿಮ್ಮಿಬ್ಬರ ಹೆಸರು ಸರ್? ಪಾಲಳ್ಳಿ ದೀಪು ಸರ್ ನಿಮ್ಮ ಪಾಲಳ್ಳಿ ನಾಗೇಂದ್ರ ಅಂತ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್. ನೀವು KRS ಹೋಗಿದ ದಾರಿಯಲ್ಲೇ ಬರ್ತದೆ ಪಾಲಳ್ಳಿ ಅಂತ. ಬೆಳಗಳ ಮುಂಚೆನೇ ಬರ್ತಲ್ಲ ಸರ್ ಪಾಲಳ್ಳಿ? ಸರ್ ಓಕೆ. ಪಟ್ನಾ ಬಿಟ್ಟರೆ ಬರ್ಡ್ ಸೆಂಚುರಿ ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ. ಹೌದು ಸರ್, ಪಕ್ಕದ ಊರು. ಇದರಲ್ಲಿ ಕೂಡ ಹಾಕ್ತಾರೆ ಹೀಗೆ. ಎಲ್ಲ ಖಾಲಿ ಇದೆ. ಓಕೆ ಸರ್, ಏನಿಲ್ಲ. ಸಕ್ಕಿ ಪುಟ್ಟಿಲಿದೆ, ನಮ್ಮ ನಾಗೇಂದ್ರ ಅವ್ರ ಹತ್ರ ಇದೆ, ಬುಡಾ ಜಾಗದಲ್ಲಿ ಅವ್ರಿಗೆ ತಲುಪಿಸ್ತೀವಿ ಫ್ರೆಂಡ್ಸ್. ಓಕೆ ಫೈನ್. ಈಗ ರೆಫ್ರಿಗಳೇ ತಗೊಂಡು ಹೋಗ್ತಾರೆ, ಈಗ ರಿಲೀಸಿಂಗ್ ಜಾಗಕ್ಕೆ ಹೋಗ್ತಾರೆ ಅವರು. ಅಕ್ಕಿ ಅವ್ರ ಕೈಲಿ ಹ್ಯಾಂಡ್ ಓವರ್ ಮಾಲೀಕರ ಕೈ ಕೊಡ್ತಾ ಇದ್ದೀವಿ. ಅಕ್ಕಿ ಲಂಡರ್ ಆಗಿರೋದ್ರಿಂದ ಗರಿ ಹೊಡಿತಾ ಇದ್ದಾರೆ. ರಿಲೀಸ್ ಟೈಮ್ ಯಾವ ಬೋರ್ಡ್ ಅಂತ ಸರ್? ಯಾವ ಟೈಮ್ ಬಿಟ್ಟಿದ್ದಾರೆ ಸರ್? ಸರ್ ಅಫ್ಜಲ್ ಗಂಜಾಮ್ ಅವರು ಬಿಳಿಕಂಡು ಚೀನಿ ಬಿಟ್ಟಿದ್ದಾರೆ. ಓಕೆ. ಟೈಮ್ ಸರ್, ರಿಲೀಸ್ ಟೈಮ್ ಸರ್? 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದಾರೆ. ಬಿಡ್ಸಾಕ್ದಲ್ಲಿ ಅಕ್ಕಿ ಬಾಜಿ ಮಾಡಿಲ್ಲ. ಓ ಮಾಡಬೇಕು. ಇದು ಜಾಗ ಹೇಳಿ ಸರ್, ಎಲ್ಲಿ ಬಿಟ್ಟಿದ್ದಾರೆ? ಇದು ನಿಮ್ಸಾಂಬ ಟೆಂಪಲ್ ಸರ್, ನಿಮ್ಸಾಂಬ ಟೆಂಪಲ್, ಶ್ರೀರಂಗಪಟ್ಟಣ ತಾಲೂಕು. ಓಕೆ ಫೈನ್ ಸರ್, ಥ್ಯಾಂಕ್ ಯು. ಈ ಕಡೆ ಕರಿಘಟ್ಟನೂ ಇದೆ, ಹಾಂ ಫೇಮಸ್ ಶ್ರೀನಿವಾಸ ದೇವಸ್ಥಾನ ಇದೆ. ಓಕೆ ಸರ್, ಎಲ್ಲ ಟೂರಿಸಂ ಪ್ಲೇಸ್ಗಳಿವೆ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಹೀಗೆ ಹಕ್ಕಿನ ನಾವು ನಿಮಿಷಾಂಬ ಟೆಂಪಲ್ ಹತ್ರ ಬಿಟ್ಟಿದ್ದು, ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ಸರ್ ಈಗ ಅಕ್ಕಿ ದಸ್ತಾ ಮಾಡಿದ್ದಾರೆ 7 ಗಂಟೆ 2 ನಿಮಿಷದಲ್ಲಿ. ಹಾಂ. ಇದು ಬಂದು ದಾಬಡಿ ಮೇಲೆ ಬರಬೇಕು. 30 ನಿಮಿಷ ಟೈಮ್ ಇರುತ್ತೆ. 30 ನಿಮಿಷದೊಳಗಡೆ ದಾಬಡಿಗೆ ಬಂದು ಅಕ್ಕಿ ಹೋಗಬೇಕು. ಓಕೆ ಸರ್. ಅದಾದ ಈಗ 7:02 ಬಿಟ್ಟರೆ 7:32 ಒಳಗಡೆ ದಾಬಡಿ ಬರಬೇಕು ಸರ್, ಅಕ್ಕಿ ಬರಬೇಕು. ಅದೇ ರೂಲ್ಸ್ ಇರೋದು. ಅರ್ಧ ಗಂಟೆ ಒಳಗಡೆ ಮುಟ್ಟಿಲ್ಲ ಅಂತ ಡಿಸ್ಕ್ವಾಲಿಫಿಕೇಶನ್. ಅರ್ಧ ಗಂಟೆ ಆದ್ಮೇಲೆ 30 ನಿಮಿಷ ಇರುತ್ತೆ. 31 ನಿಮಿಷಕ್ಕೆ ಬಂದ್ರೂ ಡಿಸ್ಕ್ವಾಲಿಫೈ ಆಗುತ್ತೆ. ಓಕೆ. 30 ನಿಮಿಷದೊಳಗಡೆ ಅಕ್ಕಿ ಬರಬೇಕು. ಓಕೆ ಸರ್. ಮತ್ತೆ ಖಂಡಿತ ಅಕ್ಕಿಗಳು ಬಾಜಿ ಮಾಡಲೇಬೇಕಲ್ಲ? ಮಾಡಬೇಕು. ಅದಕ್ಕೆ ಏನು ಸಮಯ, ಏನು ಟೈಮ್ ಲಿಮಿಟೇಷನ್? ಇಲ್ಲ, ಅದು ಕೂರ ಅಕ್ಕಿ ಬೆಳಿಗ್ಗೆ ಬಿಟ್ಟಾಗ್ಲಿಂದ ಸಂಜೆ ಕೂರೋದ್ರೊಳಗಡೆ ಒಂದು ಬಾಜಿನಾರು ಮಾಡಲೇಬೇಕು. ಹೌದಾ ಸರ್? ಓಕೆ ಫೈನ್, ಶೋರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಈಗ ನೋಡಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ದಾವಡಿ ಕಡೆ ಇದ್ದೀನಿ ನಾವು. ಹೀಗೆ ನಾ ಇರೋದು ಇದು ಮೊಹಮ್ಮದ್ ಶಾ ಲೇಔಟು, ಗಂಜಾಮ್, ಶ್ರೀರಂಗಪಟ್ಟಣ. ಹೀಗೆ ಹಕ್ಕಿ ನಾವು ರಿಲೀಸ್ ಮಾಡಿದ್ದು ಬಂದು ನಿಮಿಷಾಂಬ ಟೆಂಪಲ್ ಹತ್ರನೇ ರಿಲೀಸ್ ಮಾಡಿದ್ದಾರೆ. ಹೀಗೆ ನಾವೆಲ್ಲ DHK ಟೈಗರ್ ಟಿಪ್ಪು ದಾವಡಿ ಬಂದೀನಿ. ಇಲ್ಲೆಲ್ಲ ಕಾಯ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ನೋಡಿ, ಆಕಾಶ ನೋಡ್ತಾ ಇದ್ದಾರೆ. ಅಲ್ಲಿ ಬಿಟ್ಟ ಅಕ್ಕಿ ಇಲ್ಲಿ ಬರಬೇಕು, ಅರ್ಧ ಗಂಟೆ ಒಳಗಡೆ ಇಲ್ಲಿ ಬರಬೇಕು ದಾವಡಿ ಕಡೆ. ಅರ್ಧ ಗಂಟೆ ಒಳಗಡೆ ದಾವಡಿ ಮುಟ್ಟಬೇಕು. ಇಲ್ಲಿ ಬಂದು ಅದು ಉಡಾಣೆಯಲ್ಲಿರ್ತದೆ ನೋಡಿ. ಸ್ವಲ್ಪ ಟೆನ್ಷನ್ ಮೂಮೆಂಟು ದಾವಡಿಯವ್ರಿಗೆಲ್ಲ. ಅಕ್ಕಿ ಇಲ್ಲಿ ಮುಟ್ಟಲೇಬೇಕು ಅರ್ಧ ಗಂಟೆ ಒಳಗಡೆ. ಹಾಂ ಸೂಪರ್. ಹಾಂ ಅಫ್ಸಲ್ ಭಾಯ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಬರೋಕ್ಕೆ ಶುರು ಮಾಡಿದ್ದಾರೆ. ನೋಡಿ ಅಫ್ಸಲ್ ಭಾಯಿಗೆ ಬಾಯಲ್ಲಿ ಖುಷಿ ಆಯ್ತು. ಮೊದಲು ಅಕ್ಕಿ ಅವರೇ ನೋಡ್ತಾ ಇದ್ದಾರೆ. ಅವ್ರ ಹಕ್ಕಿನ ನೋಡಬೇಕು, ನೋಡಿ ಅಂತಾನೆ ಭಾಳ ಖುಷಿ, ನೆಮ್ಮದಿ ಆಗ್ತಾ ಅವರಿಗೆ. ಇದು ಫಸ್ಟ್ ಪಾಸಿಂಗ್ ಅಲ್ವಾ ಅಫ್ಸಲ್ ಭಾಯ್? ಇದನ್ನೇ ಫಸ್ಟ್ ಟೆಸ್ಟ್. ಇಲ್ಲಿ ದಾವಡಿ ಕಡೆ ಬರಬೇಕು ಅಲ್ವಾ? 40 ನಿಮಿಷ ಕೊಡ್ತಾರೆ. ಬಂದೋದ್ಮೇಲೆ 40 ನಿಮಿಷ. ಹಾಂ 10 ನಿಮಿಷ ರೂಲ್ಸ್ ಪ್ರಕಾರ. 10 ನಿಮಿಷ ಕೊಡ್ತಾರೆ. ಓಕೆ ಓಕೆ. ನೋಡಿ ಈ ಅಕ್ಕಿ ಟೂರ್ನಮೆಂಟ್ ಎಷ್ಟು ಎಕ್ಸೈಟ್ಮೆಂಟ್, ಎಷ್ಟು ಥ್ರಿಲ್ಲಿಂಗ್ ಆಗಿದೆ ನೋಡಿ. ಈಗ ಇರೋ ಟೆನ್ಷನ್ ನೋಡಿ. ಎಲ್ಲರೂ ನಮ್ಮ ಅಕ್ಕಿ ಯಾವಾಗ ಬರ್ತದೆ ಫುಲ್ ಟೆನ್ಷನ್ ಇರ್ತಾರೆ ದಾವಡಿ ಅವರಲ್ಲ. ಅಫ್ಜಲ್ ಗಂಜಾಮ್ ಅಕ್ಕಿ ಮನೆ ಮೇಲೆ ಬಂದು ಹೋಗಿದೆ. ತುಂಬ ಮೇಲಿರೋ ವಿಡಿಯೋ ಮಾಡಿ
ಸರ್ ಈಗ ಕನ್ಫರ್ಮೇಶನ್ ಆಯ್ತು, ಅಕ್ಕಿ ನೀವು ನೋಡಿದ್ದೀರಾ ಅವರು ಅಕ್ಕಿನ? ಸರ್ ಇದು ಚೆಕ್ಬಂದಿ ಒಳಗಡೆ ಅಕ್ಕಿ ಬಂದು ಹೋಗಿದೆ, ನಾವು ನೋಡಿದ್ದೇವೆ, ದಾಬಡಿಯವರು ನಮ್ಗೆ ತೋರಿಸಿದ್ದಾರೆ. ಓಕೆ ಫೈನ್. ಈಗ ಮತ್ತೆ ಇದು ಹೋಗಿದೆ ಅಲ್ಲ, ಇದರಿಂದ ಅರ್ಧ ಗಂಟೆ ಟೈಮ್ ಇರುತ್ತೆ. ಓಕೆ ಸರ್. ಮತ್ತೆ ವಾಪಸ್ ಬರ್ಬೇಕು ಅರ್ಧ ಗಂಟೆ ಒಳಗಡೆ. ಅವರು ದಾಬಡಿ ಮಾಲೀಕರು ನಮ್ಗೆ ಅರ್ಧ ಗಂಟೆಗೆ ಒಂದ್ಸಲ ಅಕ್ಕಿ ತೋರಿಸ್ಬೇಕು. ಅವರು ವಿಡಿಯೋ ಫುಟೇಜ್ ತಗೊಂಡು ಇರ್ತಾರೆ, ಅವ್ರು ನೋಡಿರ್ತಾರಲ್ಲ, ಡೈಲಿ ಅಕ್ಕಿ ಓಡಾಡ್ ನೋಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಅವ್ರು ತಿಳಿಸ್ಕೊಡ್ತಾರೆ. ಓಕೆ ಶೋರ್ ಶೋರ್, ಥ್ಯಾಂಕ್ಸ್ ಸರ್. ಕೆಳಗಾರ ಹಾಕಿದ್ರೇನೋ ಪ್ರಾಬ್ಲಮ್ ಇಲ್ಲ, ಮೇಲಾರೋದ್ರಿಂದ ಅವ್ರು ತೋರಿಸಲೇಬೇಕು ಅದು ಅರ್ಧ ಗಂಟೆ ಒಂದ್ಸಲ. ಓಕೆ. ಇವರು ಭಕ್ಷ ಅವರು ಇದ್ದಾರೆ, ನಮ್ಮ DHK ಟಿಪ್ಪು ದಾವಡಿ, ಇದು ಟೈಗರ್ ಟಿಪ್ಪು ದಾವಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಅಕ್ಕಿ ಬಿಟ್ಟಿದ್ರ ಈಗ ನಿಮ್ಮ ದಾವಡಿ ಕಡೆ ನಿಮ್ಮ ಅಕ್ಕಿ ನೋಡಿದ ಹೆಂಗೆ ಅನಿಸ್ತಾ ನಿಮಗೆ? ಈಗ ಆರ್ತಿದೆ ಸರ್. ಹಾಂ, ಅದು ಒಂದು 20 ನಿಮಿಷಕ್ಕೆ 15 ನಿಮಿಷದ ಒಳಗೆ ಎಲ್ಲ ಬಂದು ಹೋಯ್ತಾ ಇರಬೇಕು. ಅರ್ಧ ಗಂಟೆ ಒಳಗೆ ತಿರ್ಗಾ ಕಾಣಿಸ್ಬೇಕು ಅಕ್ಕಿ, ನಾವು ತೋರಿಸ್ಬೇಕು ಅವ್ರಿಗೆ, ರೆಫ್ರಿಗಳಿಗೆ. ಈ ಟೂರ್ನಮೆಂಟಲ್ಲಿ 36 ರೂಲ್ಸ್ ಅವೆ. ಆಯ್ತು. ಹಾಂ, ಈ ಒಳ್ಳೆ ಚೆನ್ನಾಗಿ ನಡೀತಾರೆ ಟೂರ್ನಮೆಂಟ್, ಇದೇನು ಜಾಸ್ತಿ ಒಳ್ಳೆ. ಹೌದಾ ಸರ್? ರೂಲ್ಸ್ ಪ್ರಕಾರ ಯಾರಿಗೂ ಬಿಡಲ್ಲ ಅವರು. ಗೋಲ್ಡನ್ ಪಿಜನ್ ಟೂರ್ನಮೆಂಟ್. ಓಕೆ ಓಕೆ. ಅವರು ಏನಪ್ಪ ಅಂದ್ರೆ ಒಳ್ಳೆ ಯಾರಿಗಾರಾಗಲಿ ಒಳ್ಳೆ ಇದರಲ್ಲಿ ಮಾಡಬೇಕು ಡ್ಯೂಟಿಗಳು, ಅಂಥವ್ರಿಗೆ ರೆಫ್ರಿಗಳು ಹುಡ್ಕಾಕೋದು, ಕಂಡೀಷನ್ ಆಗಿರೋರಿಗೆ. ಓಕೆ. ಯಾರಿಗೂ ಸಿಗ್ತೇವೆ ಅವ್ರಿಗೆಲ್ಲ ಕಳ್ಸಲ್ಲ ಇದರಲ್ಲಿ. ಸೊ ಇದು ರೂಲ್ಸ್ ಸುಮಾರು 36 ರೂಲ್ಸ್ ನಿಮ್ಗೆ ಗೊತ್ತು? ಓಕೆ. ರೂಲ್ಸ್ ಇರೋ ಬಗ್ಗೆ ನಿಮ್ಗೆ ಏನು ಹೆಂಗೆ ಅನಿಸ್ತು? ಇಲ್ಲ ಸರ್, ಅದು ಕೆಲವು ಓದ್ಬೇಕು ನಾವು, ಎಲ್ಲ ಬೇಕಾಗಿರವೆ ನಮ್ಗೆ. ಅಂದ್ರೆ ಈ ತರ ಅಕ್ಕಿ ಬುಟ್ಟಾದ್ಮೇಲೆ ಈ ತರ ಬರ್ಬೇಕು, ಅಕ್ಕಿ ಬುಡಕ್ಕಿಂತ ಮುಂಚೆ ಈ ತರ. ಅದಕ್ಕೆ ನಾವು ಎಷ್ಟು 7 ಗಂಟೆಗೆ ಲಾಕ್ ಮಾಡಿಸ್ಬೇಕು. 7 ಗಂಟೆ ಮೇಲೆ ಲಾಕ್ ಮಾಡಿಸ್ರೆ ಅಷ್ಟೊತ್ತಿಗೆ ಅಕ್ಕಿ 7 ಗಂಟೆ ಮೇಲೆ ಬಿಡ್ಬೇಕು ನಾವು. ಓಕೆ. ನಾವು ಲೇಟ್ ಮಾಡಿದ್ರೆ ಅಕಸ್ಮಾತ್ ರೆಫ್ರಿ ಅವ್ರಿಗೆ ಏನಾರ ಮಳೆ ಬಂದು ಲೇಟ್ ಆದರೆ ಅದಕ್ಕೇನು ದ್ವೇಷನೇ ಇಲ್ಲ. ಓಕೆ ಓಕೆ. ಏನಾರ ಒಂದು ಅಕಸ್ಮಾತ್ ಒಂದು ಅರ್ಧ ಗಂಟೆ ಲೇಟ್ ಮಾಡಿಬಿಟ್ರೆ ಅರ್ಧ ಗಂಟೆ ಲೇಟಾಗಿ ಬಿಡ್ಬೇಕು ಅಕ್ಕಿ ಇದರಲ್ಲಿ. ಸರಿ, ಆಯ್ತು ಆಯ್ತು. ಯಾರಿಗೂ ಇದಿಲ್ಲ ಇದರಲ್ಲಿ. ರೂಲ್ಸ್ ಏನೈತೆ ಅದೇನೆ. ಓಕೆ ಓಕೆ. ಆಮೇಲೆ ಅಕ್ಕಿ ಬತ್ತಾರ ಹೋಯ್ತಾರ ತೋರಿಸ್ತಾ ಇರ್ಬೇಕು ನಾವು, ಇಲ್ಲಿ ಬತ್ತಿದ್ದು ನೋಡಿ ಸರ್, ಇಲ್ಲಿ ಬತ್ತಿದ್ದು ನೋಡಿ ಸರ್ ಅನ್ಕೊಂಡು. ಆಮೇಲೆ ರೆಫ್ರಿಗಳಿಗೆ ಏನು ಬೇಕೋ ಸೌಲಭ್ಯ ಮಾಡ್ಬೇಕು ನಾವು. ಒಂದು ಬಿಲ್ಡಿಂಗೆಲ್ಲ ಅವ್ರಿಗೆ ತೋರಿಸಂದ್ರೆ ಅದು ಬರ್ದಾಕವ್ರೆ ಅವರು, ಅದರಲ್ಲೇ ನಿಲ್ಲಿಸ್ಬೇಕು. ಮತ್ತೆ ಈಗ ಟೂರ್ನಮೆಂಟ್ ಅಕ್ಕಿ ಪುನಃ ಬಂದು ನಿಮ್ಮ ಛತ್ರ ಕುಡಿಸ್ಬಾರೆ ಯಾರು ಲಾಕ್ ಕಡೆ ಹೋಗಂಗಿಲ್ಲ ಮೇಲಿಗೆ. ಅಕ್ಕಪಕ್ಕ ಯಾವುದೋ ಡಿಸ್ಟರ್ಬೆನ್ಸ್ ಆಗಂಗಿಲ್ಲ. ಓಕೆ. ಗಾಳಿಪಟ ಇರಂಗಿಲ್ಲ. ಈ ಚೆಕ್ಬಂದಿ ಒಳಗಡೆ ಯಾವುದೇ ರೀತಿ ಡಿಸ್ಟರ್ಬ್ ಇರಬಾರ್ದು ಅಕ್ಕಿಗೆ. ಓಕೆ ಸರ್. ಒಂದು ಗಾಳಿಪಟನೂ ಇರಬಾರ್ದು. ಮತ್ತೆ ನಮಗೆ ನೋಡಿ ಹೈಟಾಗಿ ಟ್ಯಾಂಕ್ ಇದೆ, ನಮ್ಗೆ ಔಟ್ ಬರುತ್ತೆ. ಅಲ್ಲೇನಾದ್ರು ಕವರ್ ಗಿವರ್ ಇದ್ರೆ ಅಲ್ಲೇ ತೆಗಿಸ್ಬೇಕು. ಓಕೆ. ಅದೆಲ್ಲ ರೂಲ್ಸ್ ಇದೆ ಸರ್. ಅಕ್ಕಿಗೆ ತೊಂದರೆ ಆಗಬಾರ್ದು. ನಮ್ಗೆ ಡೌಟ್ ಬಂದ್ರೆ ಅದನ್ನ ತಗ್ಸಕ್ಕೆ ಮಾಲೀಕರಿಗೆ ಹೇಳ್ತೀವಿ, ಅವ್ರು ಹೋಗಿ ತೆಗಿಲೇಬೇಕು. ಅದು ಆಯ್ತು. ಬಟ್ ನಮ್ಗೆ ಚೆಕ್ಬಂದಿ ಒಳಗಡೆ ಏನಿದೆ ಅಷ್ಟೊಳಗಡೆ ಮಾತ್ರ ನಮ್ ರೂಲ್ಸ್ ಇರೋದು. ಹೊರಗಡೆ ಎಲ್ಲ ದೂರ ಇದೆ ಅಂದ್ರೆ ಅದಕ್ಕೆ ಕೇಳಕ್ಕಾಗಲ್ಲ. ಆಯ್ತಾಯ್ತು. ಅದು ಪ್ರೊಸೀಜರ್ ಇದೆ. ದಾಡಿ ಹತ್ರ ಇದ್ರೆ ಅದಕ್ಕೆ ನಮ್ಗೆ ಡೌಟ್ ಬಂದ್ರೆ ಇದು ನೋಡಿ ಇಲ್ಲಿ ಕಾಣ್ತಿತ್ತಲ್ಲ, ಇದನ್ನ ನಾವೇ ಸ್ವಲ್ಪ ಇದು ಮಾಡಿದೀವಿ, ಕಂಬನ ಡೌನ್ ಏನಕ್ಕೆ ಅಕ್ಕಿಗೆ ಅಲ್ಲಾಡ್ತಾ ಡಿಸ್ಟರ್ಬೆನ್ಸ್ ಇರ್ತದೆ, ಅವೆಲ್ಲ ತೊಂದರೆ ಆಗ್ಬಿಡ್ಬಿಟ್ಟೆ. ಅದು ನಮ್ಮ ಟೂರ್ನಮೆಂಟ್ ಮುಗ್ದಾದ್ಮೇಲೆ ಆಮೇಲೆ. ಓಕೆ ಓಕೆ ಸರ್, ಹಂಗೆ. ಓಕೆ ಫೈನ್ ಸರ್. ಸೊ ಇಲ್ಲಿ ನೋಡ್ತಾ ಇದ್ದಾರೆ ರೆಫ್ರೀಸ್ ಅವ್ರ ಜೊತೆನೇ ಇದ್ದಾರೆ. ಫುಲ್ ಟೂರ್ನಮೆಂಟ್ ಮುಗಿದುವರೆ ಅಕ್ಕಿ ಬಂದು ಛತ್ರಿಯಲ್ಲಿ ಕೂಡಿಸುವರೆ ಎಲ್ಲ ಫಾಲೋ ಅಪ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟೇಶನ್ ಮಾಡ್ತಾರೆ. ಹೆಂಗೆ ನಿಮ್ಮ ಅಕ್ಕಿ ಆಡಿಸ್ತಾ ಆಡ್ತಿದ್ದೆ ಸರ್. ನೋಡೋಕೆ ಸುಮಾರು ಜನ ಬಂದು ನಿಮ್ಮ ಫ್ರೆಂಡ್ಸು ಇವರು ಪಲ್ಲಳ್ಳಿ ಕಿರ್ತೀರ ನಮ್ಬಿಟ್ಟು ಚಟಳ್ಳಿಯವರು ಇವರು ಅಕ್ಕಿ ಮಾಡೋರು. ಇವ್ರುವೆ ಇದಪ್ಪ 8 ಮುಕ್ಕಲ್ಲಣ್ಣ 8:49. ಇವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಅವ್ರೆ ಫಸ್ಟ್ ರೌಂಡ್ ಅಲ್ಲಿ ಇದೇ ಟೂರ್ನಮೆಂಟ್ ಅಲ್ಲಿ. ಇವರು ಅವ್ರೆ. ಮತ್ತೆ ನಮ್ಗೆ ಗಂಜಮ್ ಶಿವಣ್ಣ ಅವರು ಅವ್ರೆ 2 ರೌಂಡ್ 15 ಗಂಟೆ ಟೈಮು. ಇವರು ಕಾರ್ಯಪುರದವರು. ಇವರು ನಮ್ ದೋಸ್ತಿನೇ. ಗಂಜಮ್ ಬಾಬುಡ್ ಒಂದು ಅಕ್ಕಿ ಆಯ್ತಲ್ಲ ಚೀನಿ ಅಂತ ಹೇಳಿದ್ರಲ್ಲ, ಚೀನಿ ಇವರೇ ಕೊಟ್ಟಿರೋದು ನಮ್ಗೆ. ಹೌದಾ? ಇವರೇ ದೊಡ್ಡ ಐತಲ್ಲ ಇವರೇ ಕೊಟ್ಟಿದ್ದು ನಮ್ಗೆ. ಅವ್ರು ಯಾರೋ ಬೇರೆ ಕೊಟ್ಟಿದ್ರು ತಗೊಂಡಿದ್ರು ಅವರು. ಅವ್ರು ಮರಿ ಮಾಡ್ಕೊಂಡು ನಮ್ಗೆ ಕೊಟ್ಬಿಟ್ಟು ಗಂಡ. ಆಯ್ತು. ಪುನಃ ಇವ್ರು ದಾವಡಿ ಸ್ಟಾರ್ಟ್ ಮಾಡಿದ್ರು, ನೀವೇ ಲೈನೇಜ್ ಕೊಟ್ಬಿಟ್ಟಿರ ಅಲ್ವಾ? ನಿಮ್ ದಾವಡಿ ಎಲ್ಲಿದೆ ಸರ್? ಒಂದು ಕಾರ್ಯಪುರದಲ್ಲಿ. ಎಷ್ಟು ದೂರ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ. ಓಕೆ. ಗೋಲ್ಡನ್ ಪಿಜನ್ ಟೂರ್ನಮೆಂಟ್ ನೀವು ಭಾಗಿಸ್ತೀರಾ? ನಿಮ್ಮ ಅಕ್ಕಿ ಈ ಸತಿ ಹೊಸ ಮನೆ ಕಟ್ತಿದ್ವು, ಹಾಗಾಗಿ ಈ ಸತಿ ಕನ್ಫರ್ಮ್ ಮಾಡಿಲ್ಲ. ಎಷ್ಟು ವರ್ಷದಿಂದ ಅಕ್ಕಿ ಬಿಟ್ಟು. ಎಷ್ಟು ಅಕ್ಕಿ ಇದೆ ಸರ್ ನಿಮ್ಮ ದಾವಡಿ? ನಮ್ಮ ಹತ್ರ ಒಂದು 40 ಅಕ್ಕಿ ಇದೆ. ಲಾಸ್ಟ್ ಯಾವ ಟೂರ್ನಮೆಂಟ್ ಭಾಗಿಸ್ತೀರಾ ನೀವು? ಸರ್ ಲಾಸ್ಟ್ ಸಾಚಾ ಬೆಂಗಳೂರು ಯೂಟ್ಯೂಬ್ ಕಪ್ ಭಾಗಿಸ್ತೀರಾ? ಸರ್ ಇಲ್ಲ, ಲಯನ್ ಪಿಜನ್ ಟೂರ್ನಮೆಂಟ್ ಲಾಸ್ಟ್ ಸಾಚಾ ಟೂರ್ನಮೆಂಟೇ ಬಿಟ್ಟಿದ್ದು. ಗೋಲ್ಡನ್. ಆಯ್ತು. ಅಲ್ಲಿ ಏನ್ ಸರ್ ಟೈಮ್ ಆಡಿಸಿದ್ರು ನಿಮ್ಮ ಅಕ್ಕಿನ? ಸಾಚಾ ಟೈಮ್ 6:30 ಗಂಟೆ ಆಡ್ತು. ಅದು ಬಿಟ್ರೆ KRS ಇಲ್ಲಿಗೆ 4 ಗಂಟೆ ಆಡ್ತು. ಆಯ್ತು ಸರ್, ನಿಮ್ಮ ಅಕ್ಕಿ ಸಾಕು ಮಾಡಿ ಸರ್. ಈ ಟೂರ್ನಮೆಂಟ್ ಭಾಗಿಸಿ ಸೂಪರ್ ಮಾಡಿ ಸರ್. ಓಕೆ ಸರ್. ನಿಮ್ಮ ಬಗ್ಗೆ ಸರ್, ಈಗ ಸೆಕೆಂಡ್ ಪೊಸಿಷನ್ ಇದ್ರೆ ಫಸ್ಟ್ ರೌಂಡ್ ಎಲ್ಲ ಹೆಂಗೆ ಅನಿಸ್ತಾ ನಿಮಗೆ? ತುಂಬಾ ಖುಷಿ ಆಗಿದೆ ಸರ್. ಓಕೆ. ನಿಮ್ಮ ಅಕ್ಕಿ ನೆನ್ನೆ ಬಿಟ್ಟರೆ ಇವತ್ತು ಬಿಡ್ತಾ ಇದ್ದೀರಾ ಫೈನಲ್ ರೌಂಡ್ಗೆ? ಫೈನಲ್ ರೌಂಡ್ಗೆ ನೆಕ್ಸ್ಟ್ ಶುಕ್ರವಾರ ಸರ್. ನೆಕ್ಸ್ಟ್ ಶುಕ್ರವಾರ ನಮ್ದು. ಓಕೆ.
ಮತ್ತೆ ಇವ್ರದ್ದು ಹೋಗಿ ಕವರೇಜ್ ಮಾಡಲ್ಲ, ಏನ್ ಹೇಳ್ತೀರಾ ಸರ್? ಮಾಡ್ಬೋದು ಸರ್, ಏನಿಲ್ಲ. ನಮ್ದು ಕಾಂಟ್ಯಾಕ್ಟ್ ಇದೆ ಸರ್. ಓಕೆ, ಇವರೇ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಸೆಕೆಂಡ್ ಇವರೇ ಇರೋದು ಈಗ ಸೆಕೆಂಡ್ ಪೊಸಿಷನ್ ರನ್ನಿಂಗ್ ಇರೋದು. ಓಕೆ, ಫಸ್ಟ್ ರೌಂಡ್ ಸೆಕೆಂಡ್ ಇರೋದು. ಅಕ್ಕಿ ಬಿಟ್ಟಿದ್ದೇವೆ, ಆಡ್ತಾ ಇದೆ. ಯೂತ್ ಬಿಟ್ಟು ಆಯ್ತು. ಬಂದು ನಿಂತಿರೋ ಸರ್ ಅವರು. ಹೌದಾ? ನೋಡಕ್ಕಂತ ನೋಡೋದಕ್ಕೆ ಇಲ್ಲ ಸರ್, ಎಲ್ಲ ಅಲ್ವಾ? ನಾವು ಹೋಯ್ತೀವಿ ಅಲ್ಲಿಗೆ, ನಮ್ ಟೂರ್ನಮೆಂಟ್ ಬಿಡಿ ಅವ್ರು ನಮ್ ಟೂರ್ನಮೆಂಟ್ ಬರ್ತಾರೆ. ದೋಸ್ತಿಗಳು ಅಂದ್ಮೇಲೆ ಹಂಗೆ ಇರ್ಲಿ ಸರ್. ಟೂರ್ನಮೆಂಟ್ ಕಾಂಪಿಟೇಷನ್ ಇರ್ತದೆ, ಮತ್ತೆ ಅಕ್ಕಿ ಶೋಕ್ತಾರೆ ಎಲ್ಲರೆಲ್ಲ ಒಂದು ಫ್ರೆಂಡ್ಸ್ ತರ ಇರ್ಬೇಕು ಅಲ್ವಾ ಸರ್, ಅಣ್ಣನ್ ತಮ್ಮ ತರ ಇರ್ಬೇಕು ಹಂಗೇನೆ. ಮತ್ತೆ ಸರ್ ಹೆಂಗ ಪರ್ಫಾರ್ಮೆನ್ಸ್ ಯಾಕೆ ಈಗ ಆಲ್ಮೋಸ್ಟ್ 3 ಗಂಟೆ ದಾಟಿತಾ? ಆಡ್ತಿದೆ ಸರ್, 3 ಗಂಟೆ ಪಾಸ್ ಆಗೈತೆ. ದೇವ್ರ ಜನ ನೋಡದ ಇರ್ಲಿ, ನಮ್ ಕೈಯಲ್ಲಿ ಏನಿಲ್ಲ. ಏನ್ ಸರ್ ಅಕ್ಕಿ ದೇವ್ರು, ಏನೇನು ನಮ್ ಕೈಲಿ ಏನಿಲ್ಲ. ಆದ್ರೆ ಇವತ್ತು ವಾತಾವರಣ ಚಲೋ ಐತೆ ಅಲ್ವಾ? ಗಾಳಿ ತುಂಬಾ ಗಾಳಿನೂ ಇಲ್ಲ, ಬಿಸಿಲು ಬರ್ತಾ ಐತೆ. ಈಗ ಬಿಸಿಲು ಬಂದೈತೆ. ನಮ್ ಬಿಸಿಲು ಚೀನಿ ಆರಾಮ್ ಮಾಡ್ತಾ ಇದಾರೆ ಬಿಸಿಲಲ್ಲಿ. ಚೀನಿ ಬುಡ ಚೀನಿ ಬಿಡಂಗಿವಲ್ಲ, ಅದೇ ಬಿಡುವಾಯ್ತು. ಬಿಸಿಲು ಚೀನಿ ಬಿಟ್ಟ ದಿನ ಮಳೆ ಬಂದ್ಬಿಟ್ಟು ಗಾಳಿ ಎಲ್ಲ ಬಂದ್ಬಿಟ್ಟು ಅವತ್ತು ಹಂಗೆ ಮಾಡಿದ್ವು. ಇದರ ಇನ್ನೊಂದ್ ಗಂಟೆ ಆರೋದು, ಇನ್ನೊಂದ್ 12 ಗಂಟೆ ಆರೋದು, 9 ಗಂಟೆ ಪಾಸ್ ಮಾಡೋದು ಸರ್ ಅವತ್ತು. ಏನ್ ಹೇಳ್ತಾರ, ಏನ್ ಟಾರ್ಗೆಟ್ ಇದ್ದೀರಾ ಟೈಮ್? ಮೊದಲನೇ ಸ್ಥಾನ ಬರ್ಬೇಕಂದ್ರೆ 8:30 ಗಂಟೆ ಅಕ್ಕಿ ಆರ್ಬೇಕು. ಹೌದಾ? ಇವತ್ತು 8:30 ಗಂಟೆನ ಮಾಡಿಸ್ಲೇಬೇಕು. ಇಲ್ಲ ನೋಡ್ಲಾ ಸರ್ ನಿಮ್ಮ ಅಕ್ಕಿ ಹೆಂಗೆ ಮಾಡುತ್ತೆ ಅಂತ. ನೋಡೋದ ಸರ್, ನಮ್ಮೂರ ಆರ್ಸಿರೋದು ಫಸ್ಟ್ ಸ್ಥಾನದಲ್ಲಿ. ನಾವ್ ಹೊಡೆದ್ರೇನೋ, ಅವ್ರು ಹೊಡೆದ್ರೆ ನಮ್ ದೋಸ್ತಿ ಹೊಡೆದ್ರೇನೋ, ಎಲ್ಲ ಒಂದೇನೆ. ಸರಿ, ಯಾರೊಬ್ರು ನಾವು ಹೊಡಿಲಿಲ್ಲ ಅಂದ್ರೆ ಜೊತೆ ಹೋಗ್ಬಿಟ್ಟು ತಗೊಂಡು ಇನ್ಕೊಂಡು ಬಂದು ಕವರೇಜ್ ಮಾಡ್ತೀವಿ ನಿಮ್ ದಾವಳಿಗೆ ಎಲ್ಲ ಬರ್ತೀವಿ ನಾವು. ಓಕೆನಾ ಸರ್? ಹೆಂಗೆ ಸರ್ ಟೂರ್ನಮೆಂಟ್ ನಡೀತಾ? ಅಕ್ಕಿ ಬಂದು ಅರ್ಧ ಗಂಟೆ ಬಂದು ತೋರಿಸ್ತಾ ಹೋಗ್ತಾ ಮುಗ ತೋರಿಸ್ತಾ ಏನಿಲ್ಲ, ಅರ್ಧ ಗಂಟೆ ಒಂದ್ಸಲ ಮನೆ ಹತ್ರ ಬರ್ತದೆ. ಅರ್ಧ ಗಂಟೆನೂ ತಗತಾ ಇಲ್ಲ, ಒಂದ್ 10 ನಿಮಿಷ 20 ನಿಮಿಷಗೆಲ್ಲ ಬತ್ತೈತೆ. ಅಕ್ಕಿ ಮಾತ್ರ ತುಂಬಾ ಮೇಲದೆ. ಆಯ್ತು, ತುಂಬಾ ಹೈಟ್ ತುಂಬಾ ಚೆನ್ನಾಗಿ ಆಡ್ತಾ ಇತ್ತು. ಬಂದಿ ಉಡ ನೋಡಿದ ಆಟ ತುಂಬಾ ಹೈಟ್ ನೋಡ್ಲಾ ಸರ್, ಮೇನ್ ಟೈಮೇ ಮಾಡ್ಬೇಕು. ನೋಡ್ಲಾ ಅವ್ರು ಗೊತ್ತಾಯ್ತು, ಕಾಣ್ತಾ ಇದೆ ಅಕ್ಕೇನು. ಹೌದು, ಓಕೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಬೈ. ರೈಟ್ ಸೂಪರ್ ಬಾಯ್. ನಿಮ್ ಕರೆಕ್ಟ್ ಆಗಿ ನಿಮ್ ದಾವಡಿ ಮೇಲ್ಗಡೆ ಮಾಡ್ತಾ ಇದೆ ಸರ್. ಇವತ್ತು ಇವ್ರ ದಾಳಿ ಬಿಟ್ಟು ಬೇರೆ ಕಡೆ ಯಾವ ದಾಳಿ ಎಲ್ಲ ಬಿಡ್ತಾ ಇದೆ ಸರ್ ಇವತ್ತು ಈ ಟೂರ್ನಮೆಂಟ್? ಇನ್ನೊಂದು ಹೊಸಳ್ಳಿಲೂ ಆಡ್ತೈತೆ. ಹೊಸಳ್ಳಿ ಒಂದು ಆಡ್ತೈತೆ, ಇನ್ನೊಂದು ಕುತ್ಕೊಬಿಡ್ತೇನಲ್ವೇನಾ ಹೊಸಳ್ಳಿ ಇನ್ನೂ ಆಡ್ತಾ ಐತೆ. ಅದನ್ನು ಬೆಳಗ್ಗೆ ಒಂದು 7 ಗಂಟೆಗೆ ಬಿಟ್ಟಿಲ್ಲ. 7 ಗಂಟೆ ಇದು ನಿಮ್ಗೆ ವಾಟ್ಸಪ್ ಎಲ್ಲ ಅಪ್ಡೇಟ್ ಆಗುತ್ತೆ. ಕಾಂಪಿಟೇಷನ್ ತುಂಬಾ ಜೋರಾಗೈತೆ. ಮತ್ತೆ ಸರ್ ಇದು ಎಲ್ಲ ದಾವಳಿಗಳು ಒಬ್ಬೊಬ್ರು ಒಂದೊಂದ್ ದಿನ ಬಿಡ್ತಾ ಇದಾರೆ. ಫೈನಲ್ಸ್ ಯಾವಾಗ ಟ್ಯಾಲಿ ಮಾಡೋದು ಸರ್? ಎಲ್ಲ ಈಗ ನಡೀತಾ ಇರೋದೇ ಫೈನಲ್ ರೌಂಡ್ ಸರ್. ಈಗ ಹೌದಾ? ಯಾವ್ದು ಹೈಯೆಸ್ಟ್ ಟೋಟಲ್ ಅಲ್ಲಿ ಈ ಮಂತ್ ಎಂಡ್ ಅಲ್ಲಿ ಎಲ್ಲ ಕ್ಲೋಸ್ ಆಯ್ತವೆ. ಆಗ ಎಲ್ಲ ಯಾರ್ದು ಹೈಯೆಸ್ಟ್ ಇರ್ತದೆ ಅವರು ಫಸ್ಟ್ ಸೆಕೆಂಡ್ ಟೋಟಲ್ ಟೈಮಿಂಗ್. ಸರ್ ಇವ್ರದ್ದು ಕ್ಲೋಸ್ ಆಯ್ತು, ಇವ್ರದ್ದು ಫೈನಲ್ ರೌಂಡ್. ಹೌದು, ಈ ತಿಂಗಳ ಕೊನೆವರೆ ಹೋಗ್ತದೆ. ಮತ್ತೆ ಬೇರೆ ದಾಡಿ ಕಾಂಪಿಟೇಷನ್ ಅಲ್ಲಿ 55 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು 2ನೇ ರೌಂಡ್ ಬಂದು 8ನೇ ಅಕ್ಕಿ ಇದು. ರೈಟ್, 8ನೇ ಅಕ್ಕಿ, ಇನ್ನು 43 ಅಕ್ಕಿ ಬಿಡಬೇಕು. ಅದೆಲ್ಲ ಟೋಟಲ್ ಟೈಮ್ ನೋಡ್ಕೊಂಡು ಫಸ್ಟ್ ಸೆಕೆಂಡ್ ಆಮೇಲೆ ಡಿಸೈಡ್ ಆಗುತ್ತೆ. ಈ ಫಸ್ಟ್ ರೌಂಡ್ ಆಗಿ ಮತ್ತೆ 8 ಜನ ಏನ್ ಬಿಟ್ಟಿದ್ದಾರೆ ಅದ್ರಲ್ಲಿ ಮಾತ್ರ ನಮ್ಮ ಗಂಜಾಮ್ ಅವರು ಪ್ರಸನ್ನ ಅಂತಿದ್ದಾರೆ. ಅವ್ರದ್ದು ಫಸ್ಟ್ ರೌಂಡ್ ಅಲ್ಲಿ ಇದೆ. ನಿಮ್ದು ಸೆಕೆಂಡ್ ಅಲ್ಲ? ಇಲ್ಲ ವಾಲೆ ರವಿ ಅವ್ರದ್ದು ಸೆಕೆಂಡ್ ಅಲ್ಲಿ ಇದೆ, ಮೈಸೂರು. ಇವ್ರದ್ದು ಇನ್ನೊಂದು ಅಕ್ಕಿ ಬಿಡಬೇಕು. ಅದೆಲ್ಲ ಟೈಮ್ ಕೌಂಟ್ ಆದ್ಮೇಲೆ ಈ ಮಂತ್ ಎಂಡ್ಗೆ ಎಲ್ಲ ಡಿಸಿಷನ್ ಆಗುತ್ತೆ ಸರ್. ಟೋಟಲ್ ಆಡ್ ಮಾಡ್ಕೊಂಡು ಟೈಮ್ ಕೌಂಟ್ ಆಗುತ್ತೆ. ಅದ್ರಲ್ಲಿ ಫಸ್ಟ್ ಸೆಕೆಂಡ್ ಡಿಸೈಡ್ ಆಗುತ್ತೆ. ಇವತ್ತಿನ ಲಿಸ್ಟ್ ಅಲ್ಲಿ ಇರೋದು 2 ಅಕ್ಕಿ ಮಾತ್ರ, ಫಸ್ಟ್ ಸೆಕೆಂಡ್ ಅಂತ ಹೇಳಿ. ಇನ್ನು ಇವತ್ತಿಂದ ಟೈಮ್ ಕೌಂಟ್ ಆಗುತ್ತೆ. ಯಾರ್ಯಾರು ಫಸ್ಟ್ ಇರುತ್ತೆ, ಅಕ್ಕಿ ಆಡ್ದಂಗೆ ಡಿಸ್ಕ್ವಾಲಿಫೈ ಆದವು ಬೇರೆ, ಟೈಮ್ ಕಂಟಿನ್ಯೂ ಆದದ್ದು ಬೇರೆ. ಮತ್ತೆ ಇವತ್ತು ಯಾವ್ದು ಹೈಯೆಸ್ಟ್ ಆಗುತ್ತೆ ಅವ್ರು ಫಸ್ಟ್ ಬರ್ತಾರೆ. ಆ ರೀತಿ ಇದು. ಸರ್ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಎಲ್ಲ ನೀವೆಲ್ಲ ಭಾಗವಹಿಸ್ತೀರಾ? ಹೌದೌದು ಸರ್. ಕಮಿಟಿ ಮೆಂಬರ್ ಏನಿದ್ದಾರೆ ಅವರೆಲ್ಲ ಭಾಗವಹಿಸಲೇಬೇಕು. ಮತ್ತೆ ಅಕ್ಕಿ ಬಿಟ್ಟಿರೋರು ಎಲ್ಲ ಬರ್ತಾರೆ. ಈ ಕಮಿಟಿದು ಈ ಮಂತ್ ಎಂಡ್ ಏನು ಮುಗಿಯುತ್ತೆ ಅದನ್ನ ನೋಡ್ಕೊಂಡು ಯಾವ ಫಂಕ್ಷನ್ ಅಂತೇಳಿ ಡೇಟ್ ಅನೌನ್ಸ್ ಮಾಡ್ತಾರೆ. ಸರ್ ಇವ್ರದ್ದು DHK ದಾವಡಿ, ಟೈಗರ್ ದಾವಡಿ ಲಾಸ್ಟ್ ಟೈಮ್ ನೀವೇ ರೆಫ್ರಿ ಬಂದ್ರೆ ಚೇಂಜ್ ಮಾಡಬೇಡಿ? ಇಲ್ಲ ಸರ್, ಒಂದು ಅಕ್ಕಿಗೆ ಯಾರು ಬರ್ತಾರೆ ಅವರೇ ಬರಬೇಕು, ಅವರದೇ ಅಕ್ಕಿಗೆ. ಮತ್ತೆ ನಮ್ದು ಇದರಲ್ಲಿ ನಿಮ್ಗೆ ರೂಲ್ಸ್ ಹೇಳ್ದೆ ಗೊತ್ತಾ ನಾನು? ಹೇಳಿ ಸರ್. ನಿಮ್ಗೆ ರೂಲ್ಸ್ ಹೇಳಿದ್ನಲ್ಲ, 30 ರೂಲ್ಸ್ ಇದೆ ಅಂತೇಳಿ. ಹೌದು. ಅಲ್ಲಿ ಆಡ ಮೇಲೆ 8 ಅಕ್ಕಿ ಹಾಕಿದ್ದಾರೆ. ಆಡ ಒಂದು 5 ಅಡಿ ಲೆವೆಲ್ ಅಲ್ಲಿ ಇದೆ. ಅದು ಏರುಪೇರ್ ಆಗಬಾರ್ದು, ಮತ್ತೆ ಡಿಸ್ಟೆನ್ಸ್ ಚೇಂಜ್ ಆಗಬಾರ್ದು. ಆ ಕಡೆ ಅದು ಎಲ್ಲಿಟ್ಟಿದ್ರು ಅಲ್ಲೇ ಇರ್ಬೇಕು ಅಕ್ಕಿ. ಅದರಿಂದ ನಾವು ಫಸ್ಟ್ ಬಂದು ಏನ್ ನಾವು ಅಬ್ಸರ್ವ್ ಮಾಡಿ ಮಾರ್ಕ್ ಮಾಡಿರ್ತೀವಿ ಅದು ಹಾಗೆ ಇರಬೇಕು. ಸೆಕೆಂಡ್ ರೌಂಡ್ಗೂ ನಾವೇ ಬಂದು ಅಕ್ಕಿ ಬಿಡಿಸ್ಬೇಕು. ಅದು ರೈಟ್. ಓಕೆ ಸರ್, ವೆರಿ ಗುಡ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಮತ್ತೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ನಿಮ್ಗೆ. ಇವರು DHK ಟಿಪ್ಪು ದಾವಡಿ ಅವರು ಹೆಂಗೆ ಅವ್ರ ಅರೇಂಜ್ಮೆಂಟ್ ಫೆಸಿಲಿಟೀಸ್ ಹೆಂಗೆ ಆಯ್ತು ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ? ಸರ್ ಇಲ್ಲ, ಅವರು ನಮಗೆ ಬಂದಾಗ್ಲಿಂದನೂ ಒಳ್ಳೆ ಅವತರಣ ಕೂಟ ಮಾಡಿದ್ದಾರೆ. ಟೈಮ್ಗೆ ಏನ್ ಬೇಕು ನಾಷ್ಟ ತಿಂಡಿ ಊಟ ಎಲ್ಲ ತಲುಪಿಸ್ತಾ ಇದ್ದಾರೆ. ಅವರಕ್ಕಿನ್ನೂ ಸಂತೋಷವಾಗಿ ಆಡ್ತಾ ಇದೆ.
ಹೀಗಿದೆ ಸರ್. ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್ ನಾವು ತುಂಬಾ ವರ್ಷನೇ ಆಯ್ತು, ಅದ ಕಾರಣ ಬಿಡಕ್ಕಾಗಿ. ನೀವು ಅಕ್ಕಿ ಶೋಕ್ದಾರೆ ಸುಮಾರು ವರ್ಷ ಮಧ್ಯದಲ್ಲಿ ಬಿಟ್ಬಿಟ್ಟಿರಾ ಅಲ್ವಾ? ಬಿಟ್ಟಿಲ್ಲ, ಅಕ್ಕಿಗಳಿದೆ, ಅಕ್ಕಿಗಳು ಯಾವ್ದು ತೆಗ್ದಿಲ್ಲ. ನಾನು ಇದ್ದಿದ್ದು ಪಕ್ಷಿ ಮಾವಿನಲ್ಲಿ, ಈಗ ಮಂಡ್ಯದ ಪಕ್ಕ ಗೊರವಲೆ ಅಂದ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ಕಾರಣಾಂತರಗಳು ಬಿಡಕ್ ಆಗ್ತಿಲ್ಲ ಅಷ್ಟೇ. ನಾವು ಈ ಯಾವ ಮಂತಲ್ಲಿ ಎಲ್ಲಾರು ಹೊರಗಡೆ ಇರ್ತೀನಿ, ಔಟ್ಸೈಡ್ ಕೆಲಸಗಳು ಜಾಸ್ತಿ. ಹಂಗಾಗಿ ನನ್ನ ಹತ್ರ ಒಂದು 80 ಅಕ್ಕಿ ಇದೆ, ಎಲ್ಲ ತುಂಬಾ ಹಳೆ ಲೈನ್ಸ್ ಇದೆ. ನಮ್ಮ ದೀಪಣ್ಣ ಅವ್ರದ್ದು ಸಪೋರ್ಟ್ ನಮ್ಗೆ ತುಂಬಾ ಇದೆ. ಅವ್ರ ಕಡೆಯಿಂದ ಒಳ್ಳೊಳ್ಳೆ ಅಕ್ಕಿಗಳೆಲ್ಲ ಸೆಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ತುಂಬಾ ಒಳ್ಳೊಳ್ಳೆ ಅಕ್ಕಿಗಳಿದೆ. ನೆಕ್ಸ್ಟ್ ವರ್ಷ ಬಿಡ್ತೀನಿ, 100% ಬಿಟ್ಟೇ ಬಿಡ್ತೀನಿ. ವೆಲ್ಕಮ್ ಸರ್, ವೆಲ್ಕಮ್ ಬ್ಯಾಕ್ ಸರ್. ಪುನಃ ಎಲ್ಲ ಟೂರ್ನಿಮೆಂಟ್ಗೂ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ. ಅದ್ರಿಲ್ಲ ಎಕ್ಸೈಟ್ಮೆಂಟ್ ನಿಮ್ಗೆ ಬೇರೆ ಕಡೆ ಏನ್ ಕೆಲಸ ಮಾಡೋದು ನಿಮ್ಗೆ ಸಿಕ್ಕಿಲ್ಲ. ಪ್ಯಾಷನ್ ಇದು ನಿಮ್ಗೆ. ಇಲ್ಲ ಎಲ್ಲ ಫ್ರೀ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವರ್ಷ ಬಿಡ್ತೀನಿ. 80 ಅಕ್ಕಿ ಇದೆ, ಅವ್ರದ್ದು ಹಳೆ ಲೈನ್ಸ್ ಇದೆ. ಮತ್ತೆ ಯಾವುದು ನಮ್ಮ ಹಾಸನವರು ಅವ್ರದ್ದು ಸ್ವಲ್ಪ ಲೈನ್ಸ್ ಇದೆ. ಎಲ್ಲಾ ಲೈನ್ಸ್ನು ಹಾಕೊಂಡು ಪ್ರತಿಯೊಂದು ಅಕ್ಕಿನೂ ಒಳ್ಳೆ ರಿಸಲ್ಟ್ ಇರೋ ಅಕ್ಕಿಗಳನ್ನೇ ಒಂದು 80 ಅಕ್ಕಿ ಇಟ್ಟು ಸೆಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ವರ್ಷಕ್ಕೆ ಪಟ್ಟಗಳು ರೆಡಿ ಇದೆ. ಇದು ಆಕಾಶಲ್ಲಿ ಬಿಟ್ಟು ಆರಿಸ್ತೀನಿ. ಈಗ ಟ್ರೈನಿಂಗ್ ಎಲ್ಲ ಶುರು ಮಾಡಿಬಿಟ್ಟಿದೆ ಸರ್? ಎಲ್ಲ ಎಷ್ಟು ಕಳ್ಳಿಪಟ್ಟ ಆಗಲ್ಲ ಸರ್ ನಿಮ್ ಜೊತೆ? ನಮ್ಮದೆಲ್ಲ ಕಳ್ಳಿಪಟ್ಟ ಇದೆ, 2 ಕಳ್ಳಿ ಇದೆ, 5 ಕಳ್ಳಿ ಇದೆ. ಆಯ್ತು, ನಾವು ಬ್ರೀಡಿಂಗ್ ಮಾಡ್ತಾನೆ ಇರ್ತೀನಿ. ಅದು ಮಾಡಿ ಸರ್. ವೆಲ್ಕಮ್ ಬ್ಯಾಕ್ ಸರ್. ಟೂರ್ನಮೆಂಟ್ ಭಾಗಿಸ್ಬೇಕು ಫ್ಯೂಚರ್ ನೀವು, ಓಕೆನಾ ಸರ್? ಎಲ್ಲಾ ಶೋಕ್ದವ್ರಿಗೂ ಒಂದ್ ಹೇಳೋದು, ಮೇನ್ ಅಕ್ಕಿ ಶೋಕಿಗೆ ಸಪೋರ್ಟ್ ಮಾಡೋರ್ನ, ಹಿರಿಯರ್ನ ಸ್ವಲ್ಪ ಗೌರವಿಸಿ, ಹೆಸರು ಹೇಳಿ. ಹೌದು ಸರ್, ಹೌದು. ಅವಾಗ ಅದು ಬೆಲೆ ಬರ್ತದೆ. ಖಂಡಿತ ಸರ್. ನಾವು ನೋಡಿ ಸರ್, ನಾವು ಬೇರೆ ಯೂಟ್ಯೂಬ್ ಲಾಂಗ್ ಫಾರ್ಮ್ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲಾ ಕಡೆ ನಮ್ಮ ಚಾನಲ್ ಓಪನ್ ಮಾಡಿದೀನಿ. ನಿಮ್ಗೆಲ್ಲ ಕವರೇಜ್ ಕೊಡ್ತೀನಿ, ನೀವು ನಮ್ಗೆ ಸಪೋರ್ಟ್ ಮಾಡಿ. ನಾನು ಅಕ್ಕಿ ಶೋಕಿ ಮಾಡಿದಾಗ ನಂಗೆ ದೀಪಣ್ಣ ಪರಿಚಯ ಇಲ್ಲ. ಅದಾದ 2-3 ವರ್ಷಕ್ಕೆ ನಂಗೆ ದೀಪಣ್ಣ ಪರಿಚಯ ಆದ್ರು. ಅಲ್ಲಿ ನೋಡಿದ್ರೆ ನಮ್ಗೆ ತುಂಬಾ ದೂರದಿಂದ ರಿಲೇಟಿವ್ ಆಗ್ಬಿಟ್ರು. ಅವಾಗ ನಮ್ ಲೆಕ್ಕಾಚಾರ ಹೋದಾಗ ತುಂಬಾ ಹತ್ರ ಆಗ್ಬಿಟ್ರು. ಓಕೆ ಆಲ್ ದ ಬೆಸ್ಟ್ ಸರ್. ನೀವು ಖಂಡಿತ ಫ್ಯೂಚರ್ ಟೂರ್ನಮೆಂಟ್ ಅಲ್ಲಿ ಭಾಗಿಸ್ಬೇಕು. ಇಲ್ಲ, ನೆಕ್ಸ್ಟ್ ಇಯರ್ 100% ಇರಬೇಕು. ನೆಕ್ಸ್ಟ್ ಇಯರ್ 100% ಪಾರ್ಟಿಸಿಪೇಟ್ ಮಾಡ್ತೀನಿ. ಓಕೆ, ಶೋರ್. ಥ್ಯಾಂಕ್ಸ್ ನಮಗೆ ತುಂಬಾ ಧನ್ಯವಾದ. ಥ್ಯಾಂಕ್ಸ್ ಸರ್. ನಿಮ್ಮ ಹೆಸರನ್ನ ಹೇಳಿ ಸರ್. ಸರ್, ನಮ್ಮ ಹೆಸರು ಮನೋಹರ್ ಅಂತ. ನಾವು ಕಾರೆಕೂರದವರು. ಇವತ್ತು ಗಂಜಾಮಕ್ಕೆ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಅವ್ರದ್ದು ಅಕ್ಕಿ ಬಿಟ್ಟಿದ್ರು ಗೋಲ್ಡನ್ ಪ್ರೆಸೆಂಟ್ ಟೂರ್ನಿಮೆಂಟ್ಗೆ. DHK ಟೈಗರ್ ಟಿಪ್ಪು ಲಾಫ್ಟ್ ಇದು. ಗಂಜಾಮ್ ಬಾಬು ಅಣ್ಣವ್ರ ಜೊತೆ ಇವರು ಅಕ್ಕಿ ಬಿಡ್ತಿದ್ದು. ಅವಾಗ ನಾವು ಅವಾಗಲೇ 99ರಿಂದ ನಾವು 98ರಿಂದನೂ ಬಿಡ್ತಿದ್ವಿ. ಜೊತೆಲಿ ಅಕ್ಕಿ ಬಿಡ್ತಿದ್ರು. 99ರಲ್ಲಿ 2 ದಪ್ಪ 12 ಗಂಟೆ ಹಾಕ್ಸಿದ್ರು ನಮ್ಮ ಗುರುಗಳು. ಹೌದು. ಇವ್ರ ಗುರುಗಳು ಗಂಜಮ್ಮ ಬಾಬು ಅವರು. ಅದ್ರ ಬಗ್ಗೆ 2 ಮಾತು. ಗುರುಗಳು ಅವ್ರು ನಾವು ಅವ್ರ ಜೊತೆ ಶೋಕಿ ಮಾಡಿದ್ವಿ. ಹೌದು ಸರ್. ಆಮೇಲೆ 2000 ಸ್ಪೀಲಿ ಪಂಜಗಳೆಲ್ಲ ಹಾಕತ್ತಿದ್ರು. ಅಲ್ಲಿ ಎಲ್ಲ ನಾವು ಜೊತೆ ಶೋಕಿ ಮಾಡಿದ್ವಿ. ಈಗ ಯಾಕೋ ತಿರ್ಗಾ ಶೋಕಿ ಮಾಡ್ಬೇಕು ಅನ್ಸ್ತಾ ಮಾಡ್ತಿದ್ವಿ. ಆಮೇಲೆ ನಮ್ಗೆ ಅಕ್ಕಿ ಮೇನ್ ಆಗಿ ಕೊಡ್ಬೇಕಾದ ಕಾರಣ ನಮ್ಮ ಪಲ್ಲಡಿ ರೇವಣ್ಣ ಕರ್ಕೊಂಡ್ಬಿಟ್ಟಿದ್ರು. ಸರ್, ನಿಮ್ಮ ಹೆಸರನ್ನ ಹೇಳಿ ಸರ್. ಸರ್, ನಮ್ಮ ಮನೋಹರ್ ಅಂತ ಕಾರೆಕೂರದವರು. ನಿಮ್ಮ ದಾವಡಿ ಸರ್, ನಮ್ದು ಶ್ರೀ ಬಸವೇಶ್ವರ ಲಾಫ್ಟ್ ಅಂತ ಕಾರೆಕೂರದವರು ಅಕ್ಕಿ. ಸರ್, ಅಕ್ಕಿ ಬಂದು ಚೀನಿ ಪಿಲಾಂಕ ಬಾಬಣ್ಣವ್ರ ಗಂಡು ನಮ್ಮ ಹತ್ರನೇ ಇತ್ತು. ನಮ್ಗೆ ಗುರುಗಳು ಬಂದು ಪರಳಿ ರವೇಣವರು ಅಕ್ಕಿ ಶೋಕಿಲಿ ಗುರುಗಳು. ಅವ್ರು ಬಂದು ಇವ್ರಿಗೆ ಚೀನಿ ಗಣ್ಣ ಕೊಡ್ಬೇಕು, ತಿರ್ಗಾ ನಿಂತೋಗಿ ಸ್ಟಾಪ್ ಮಾಡ್ಬಿಟ್ಟಿದ್ರು ಸೊಕ್ಕಿ. ತಿರ್ಗಾ ಹೊಸ ಸೊಕ್ಕಿ ತಿರ್ಗಾ ಬೆಳಿಬೇಕು ಅದೇ ಸೊಕ್ಕಿ ಅಂದ್ಬಿಟ್ಟು ಅದೇ ಚೀನಿ ಪಿಲಾಂಕ ಗಣ್ಣ ಇವ್ರು ಕೊಟ್ಟು ತಿರ್ಗಾ ಅದ್ರ ಮರಿ ಮಾಡಿಸಿ ಅಕ್ಕಿ ಬಿಡ್ತಾವ್ರೆ. ನಮ್ಮ ಹತ್ರನು ಇದೇ ಲೈನು, ನಮ್ಮ ಹತ್ರನು 4-5 ಮನೇಲಿ ಐತೆ. ಅವ್ರ ಬಾಬನ ಲೈನ್ ನೀವು ಮೇಂಟೈನ್ ಮಾಡ್ಬಿಟ್ಟು ಅದ್ರಲ್ಲಿ ಮರಿ ತೆಗಿಬಿಟ್ಟು ಪುನಃ ಇವ್ರಿಗೆ ಅದೇ ಲೈನ್ ತಿರ್ಗಾ ಕೊಡ್ಬೇಕು ಅಂದ್ಬಿಟ್ರು. ನಾವು ಕೇಳ್ಕೊಂಡು ನಮ್ ಕುಡಿ ನಮ್ಗೆ ಅಂತ ಅಂದ್ಬಿಟ್ಟು ಬಡ ಆಯ್ತು ಕೊಡ್ತೀವಿ ಅಂದ್ಬಿಟ್ಟು ನಮ್ ಗಂಡು ಎತ್ಕೊಬಿಟ್ರು. ನಿಮ್ಗೆ ಒಳ್ಳೇದಾಗ್ಲಿ ತಗೊಂಡ ಕಡಿಕೊಬಿಟ್ರು. ಚಲೋ ಸರ್, ಈ ತರ ಒಬ್ಬರು ಸಪೋರ್ಟ್ ಮಾಡಿದ್ರು ಸರ್. ಅವರು ಬಾಬು ಅವ್ರ ಲೈನ್ ಅದು ಮೇನ್ ಚೀನಿಗಳೇ ಅಲ್ವಾ ಸರ್, ಅದು ನೀವು ಮರಿ ಮಾಡಿಸ್ಬಿಟ್ಟು ಇವ್ರಿಗೆ ಕೊಟ್ಟಿದ್ದಾರೆ. ನಿಮ್ಗೆ ಬಹಳ ಖುಷಿ ಏನಲ್ಲ ಸರ್? ಭಾರಿ ಖುಷಿ ಸರ್. ನಾವು ಅವ್ರಿಗೆ ಏನ್ ಗಂಟು ಕೇಳ್ದೋ, ಒಂದ್ ಗಂಡು ಕೊಟ್ಬಿಡಿ ನಮ್ಗೆ ಅಂತ, ತಗೊಂಬಂದಿರೋ ಗಂಡು ಕೊಡಿ ಅಂತ ಕೇಳಿದ್ಕೆ ಕೊಟ್ಬಿಟ್ರು ನಮ್ಗೆ. ಅವ್ರು ಬಾರಿ ದೊಡ್ಡ ಮನ್ಸ್ ಮಾಡಿ ನಮ್ಗೆ ಕೊಂಡ್ಕೊಬಿಟ್ರು. ನಮ್ಗೆ ಅದ್ರಲ್ಲ ಸೊಕ್ಕಿ ಅದ್ರಲ್ಲೇ ಪಟಾಗಳು ಸಿಕ್ಕಾಬಿಟ್ಟು ಆಡ್ತಾರದು. ಸರ್, ನೀವು ಹೇಳಿ ಸರ್. ಈಗ ನೋಡಿ, ಇವರು ಈ ಅಕ್ಕಿ ಶೋಕ್ದಾರ ಎಲ್ಲ ಒಂದು ದೋಸ್ತಿ ತರ ಇದಾರೆ. ಲೈನೇಜ್ ಮೇನ್ ಆಗಿ ಇಂಟ್ರೆಸ್ಟ್ ತಗೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾರಲ್ಲ. ಲೈನ್ ಇದು ನಮ್ಮ ಹುಡುಗನ ಹತ್ರ. ಹೌದು. ಒಳ್ಳೆ ಮನ್ಸಿಂದ ನಿಮ್ ಲೈನ್ ತಗೊಳ್ಳಿ, ನೀವು ಸೋಕಿ ಮಾಡಿ ಅಂತ ಅವ್ರು ಕೊಟ್ರು. ಅವರು ಅದೇ ತರ ಒಳ್ಳೆ ಮನ್ಸಿಂದ ಅವರು ಮರಿ ಮಾಡಿ. ನನಗೆ ಇದು ಬಹಳ ಖುಷಿ ಸರ್, ನೀವು ಅವ್ರಿಗೆ ಕೊಟ್ಟಿದ್ದು. ಅವರು ಇವ್ನಿಗೆ 1-2 ಹೆಣ್ಣುಪಟ್ಟ ಕೊಟ್ರು. ಎಲ್ಲ ಒಟ್ಟಿನಲ್ಲಿ ಚೆನ್ನಾಗಿ ಮರಿ ಮಾಡು ಮಾಡ್ತಾರೆ. ಇಬ್ರು ಸೋಕಿ ಮಾಡ್ತಾವ್ರೆ. ಹೌದು ಸರ್. ಅವರು ತಿರ್ಗಾ ಪುನಃ ಮರಿಗಳ ನೀವೆಲ್ಲ ಒಂದು ಜೋಶ್ ಆಗಿ ಕಾಂಪಿಟೇಷನ್ ಮಾಡಿ ಸರ್. ಕಾಂಪಿಟೇಷನ್ ಜೋಶ್ ಇರಬೇಕು. ಆದ್ರೆ ಒಂದು ಅಣ್ಣ ತಮ್ಮ ತರ ಒಂದು ದೋಸ್ತಿ ಇರ್ಬೇಕು. ಯಾವಾಗ ಅಣ್ಣ ತಮ್ಮ ತರ ಇರ್ಬೇಕು. ಆಯ್ತಾ ಸರ್? ಈಗ ಇವರು ಅಕ್ಕಿ ಆಡಿಸ್ತಾ ಇದೆ. ಬಾಜಿ ಮಾಡಿದೆ ಸರ್. ಅಕ್ಕಿ 2.5 ಗಂಟೆ ಆದ್ಮೇಲೆ 5 ಬಾಜಿ ಮಾಡಿದೆ. ಅಕ್ಕಿ ಒಳ್ಳೆ ಉಡಾನ್ ಮಾಡ್ತಾ ಇದೆ.
ನೋಡೋರಿಗೆಲ್ಲ ಒಳ್ಳೆ ಆನಂದ ಕೊಡ್ತಾ ಇದೆ ಸರ್. ಓಕೆ ಫೈನ್ ಸರ್. ಈಗ ಬಾಜಿ ಮಾಡಿತ್ತು ಇಲ್ಲ ಎಲ್ಲ ಪಾಯಿಂಟ್ಸ್ ಟಿಕ್ ಆಯ್ತಾ? ಹೌದು ಆಗಿದೆ ಸರ್. ಫೈನಲ್ ಮ್ಯಾಕ್ಸಿಮಮ್ ಟೈಮ್ ಮಾಡಿಸ್ಬಿಟ್ಟು ಛತ್ರಿ ಬಂದು ಕೂಡಿಸಿ ಭರ್ತಿ ಮಾಡಬೇಕು. ಸೊ ಈಗ ಬರೀ ಅಕ್ಕಿ ಎಲಿಜಿಬಲ್ ಎಲ್ಲ? ಹೌದೌದು, ಎಲ್ಲ ಬಾಜಿನೂ ಮಾಡಿದೆ, ಚಕ್ಬಂದಿಲ್ ಆಡ್ತಾ ಇದೆ, ಯಾವುದೇ ರೀತಿ ಅಭ್ಯಂತರ ಇಲ್ಲ ಇದಕ್ಕೆ. ಓಕೆ ಓಕೆ. ಈಗ ಅಕ್ಕಿ ಆಟ ಚೆನ್ನಾಗಿ ಆಡ್ತಾ ಇದೆ. ಓಕೆ ಫೈನ್ ಫೈನ್ ಸರ್, ಥ್ಯಾಂಕ್ ಯು ಸರ್. ಓಕೆ ಬಂತ ನೋಡಿ ಮನೆ ಮೇಲೆ ಅಲ್ಲೇ ಅಲ್ವಾ? ರೈಟ್ ರೈಟ್. ಬಾಜಿ ಬಾಜಿ ಮಾಡ್ತದೆ. ವಿಡಿಯೋ ಸಿಕ್ಬಿಡ್ತು. ಹೌದು ಹೌದು ಕರೆಕ್ಟ್. ಅಕ್ಕಿನೂ ನಮಗೆ ಗಂಜಾಮ್ ಅಫ್ಜಲ್ ಇವರು ಬೆಳಗ್ಗೆ 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ರು. 11 ಗಂಟೆ 3 ನಿಮಿಷಕ್ಕೆ ಅಕ್ಕಿ ಫಿನಿಶಿಂಗ್ ಮಾಡಿದೆ. ಟೋಟಲ್ ಟೈಮ್ ಬಂದು 4 ಗಂಟೆ 1 ನಿಮಿಷ ಅಕ್ಕಿ ಆಡಿ ಭರ್ತಿ ಮಾಡಿದೆ. ನೋಡಿ ಇದನ್ನು ಬ್ರೇಕ್ ಇನ್ನು ಎಲ್ಲ ಸರಿ ಹೊಡೆದಿದ್ದು. ಈಗ 4 ಗಂಟೆ 1 ನಿಮಿಷ ಅಕ್ಕಿ ಆಡಿದೆ, ಫಿನಿಶಿಂಗ್ ಮಾಡಿದೆ, ಬಾಜಿನೂ ಮಾಡಿದೆ. ಓಕೆ ಎಲ್ಲಾಗಿದೆ ಸೀಲು. ಓಕೆ ಓಕೆ ಬೈ. ತಗೊಂಡು ಹೊರಗೆ 2 ಬಾಲನ್ನು 2